ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ನೋಡಿ, ಮೊಮ್ಮಗನ ಪಾರ್ಕಿಗೆ ಆಟ ಆಡೋಕ್ಕೆ ಕರ್ಕೊಂಡು ಬಂದಿದ್ದೀವಿ. ಅವನು ಇಷ್ಟೊತ್ತು ಸೈಕಲ್ ರೈಡೆಲ್ಲ ಮಾಡ್ದ. ಅದ್ರ ಪೀಸನ್ನು ಮುಂದೆ ನಾನು ನಿಮಗೆ ತೋರಿಸ್ತೀನಿ. ಈಗ ಇಲ್ಲಿ ಏನಂದರೆ ವಿಂಟರ್ ಮುಗಿದು ಸ್ಪ್ರಿಂಗ್ ಸಮ್ಮರ್ ಶುರುವಾಗಿದೆ. ಹಾಗಾಗಿ ಎಲ್ಲಿ ನೋಡಿದರೂ ನಿಮಗೆ ಹಸಿರು ಹಸಿರು ಹಸಿರು. ಸ್ಪ್ರಿಂಗ್ ಶುರುವಾಗಿದೆ. ಎಲ್ಲಿ ನೋಡಿದರೂ ಹಸಿರು ಹಸಿರು ಹಸಿರು. ನೋಡಿ, ಹೂಗಳೆಲ್ಲ ಗಿಡ ತುಂಬ ಹೂಗಳು ತುಂಬಿಕೊಂಡಿದೆ. ನೋಡೋಕ್ಕೆ ತುಂಬ ಚೆಂದ. ಪಾರ್ಕಲ್ಲಿ ಎಲ್ಲಿ ನೋಡಿದರೂ ಹಸಿರು, ನೋಡೋಕ್ಕೆ ತುಂಬ ಖುಷಿಯಾಗತ್ತೆ. ನಿಮಗೂ ಮುಂದೆ ನಾನು ತೋರಿಸ್ತಾ ಹೋಗ್ತೀನಿ ಎಲ್ಲವನ್ನು. ಪಾರ್ಕ್ ಅಂದರೆ ತುಂಬ ವಿಶಾಲವಾದ ಜಾಗ ಇರುತ್ತೆ. ಮಕ್ಕಳಿಗೆ ಸೈಕಲ್ ಬಿಡೋಕ್ಕೆ ರೋಡ್ ಇರುತ್ತೆ, ಆಟ ಆಡೋಕ್ಕಿರುತ್ತೆ. ಆಮೇಲೆ ಹಸಿರು 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 ಮರಗಿಡಗಳು ನೋಡಿ, ಎಲ್ಲಿ ನೋಡಿದರೂ ಹಸಿರು. ಈಗ ಬಿಸಿಲಿರುವ ಕಾರಣ ಜನ ಎಲ್ಲ ಬಿಸಿಲು ಕಾಯಿಸ್ತಾ ಕೂತಿರ್ತಾರೆ. ಹಾಗೆ ನೋಡಿ, ನಿಮಗೆ ಈ ಟೈಮಲ್ಲಿ ಹೂಗಳು ಹಸಿರು ಜಾಸ್ತಿ ಕಾಣುತ್ತೆ. ಎಲ್ಲೂ ಬೇರೆ ಏನೂ ಕಾಣೋದಿಲ್ಲ. ಹಸಿರು ಜಾಸ್ತಿನೇ ಇಲ್ಲ ಆದರೂ ನೆದರ್ಲ್ಯಾಂಡ್ಸಲ್ಲಿ ಹಸಿರೇ ಇರುತ್ತೆ. ಮೊಮ್ಮಗ ಸೈಕಲೆಲ್ಲ ಬಿಟ್ಕೊಂಡು ವಾಪಸ್ ಮನೆ ಕಡೆ ಹೋಗ್ತಾ ಇರುವಂಥದ್ದು. ನಾನು ಒಟ್ಟಿಗೆ, ಅಜ್ಜ ಮೊಮ್ಮಗ ಹೋಗ್ತಾ ಇದ್ದಾರೆ ಮುಂದೆ, ನಾನು ಒಟ್ಟಿಗೆ ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾಯಿಗಳನ್ನು ಆಟ ಆಡ್ಸೋಕ್ಕೆ ಎಷ್ಟು ದೊಡ್ಡ ಜಾಗ ಇದೆ ನೋಡಿ. ಕಾಂಪೌಂಡ್ ವಾಲ್ ಇರುತ್ತೆ, ಗೇಟ್ ಇರುತ್ತೆ. ನಾಯಿಗಳು ಈಚೆ ಬರದ ಹಾಗೆ. ಎಲ್ಲರೂ ವಯಸ್ಸಾದವರು ಬೇರೆಯವರು ನಾಯಿಗಳನ್ನು ಅಲ್ಲಿ ತಂದು ನಾಯಿಗಳನ್ನು ಆಟ ಆಡಕ್ಕೆ ಬಿಟ್ಟು ಕೂತ್ಕೊಂಡು ಆಟ ಆಡಿಸ್ತಾ ಇರ್ತಾರೆ. ಅದಕ್ಕೆ ಸಪರೇಟಾದ ಜಾಗ ಇರುತ್ತೆ. ಎಷ್ಟೊಂದು ವ್ಯವಸ್ಥಿತವಾಗಿ ಇರುತ್ತೆ ಎಲ್ಲವೂ ಅಂದರೆ ಅವೆಲ್ಲ ನಮಗೆ ಇಂಡಿಯಾದಲ್ಲಿ ನೋಡೋಕ್ಕೆ ಸಿಗೋದಿಲ್ಲ. ನೋಡಿ, ನಾಯಿಗಳಿಗೆ ಬಾಲೆಲ್ಲ ತೊಗೊಂಡು ಬಂದು ಆಟ ಆಡಿಸ್ತಾರೆ. ಎಲ್ಲರೂ ನಾಯಿಗಳಲ್ಲಿ ಬಿಟ್ಕೊಂಡು ಆಟ ಆಡಿಸ್ತಾ ಇರ್ತಾರೆ. ನಮಗೆ ಈ ಕಡೆಯಿಂದ ನೋಡೋಕ್ಕೂ ಚೆನ್ನಾಗಿರುತ್ತೆ. ಎಲ್ಲ ಅದೇ ಹೇಳಿದ್ನಲ್ಲ, ಗಿಡದಿಂದನೇ ಕಾಂಪೌಂಡ್ ಥರ ಮಾಡಿರ್ತಾರೆ, ಗೇಟ್ ಹಾಕಿರ್ತಾರೆ. ಯಾವುದು ಈ ಕಡೆ ಬರೋಕ್ಕಾಗೋದಿಲ್ಲ, ಆ ಥರ ವ್ಯವಸ್ಥೆ ಮಾಡಿರ್ತಾರೆ. ನೋಡಿ, ಮೊಮ್ಮಗ ಸೈಕಲ್ ಆಡ್ತಾ ಇದ್ದಾನೆ. ಅವನ ಜೊತೆಗೆ ನಮಗೂ ಎಕ್ಸಸೈಸ್. ಯಾಕಂದರೆ ಸೈಡ್ ವೀಲೆಲ್ಲ ತೆಗೆದಿದೆ ಸೈಕಲಲ್ಲಿ. ಈಗ ಅವನಿಗೆ ಹಾಗೇ ಬಿಡ್ತಾನೆ. ಅವನು ಎಲ್ಲಿ ಬೀಳಬಾರ್ದಲ್ವ, ನಾವು ಕೇರ್ಫುಲ್ ಆಗಿರಬೇಕಲ್ವ. ಅವನು ಚೆನ್ನಾಗೇ ಬಿಟ್ಕೊಂಡು ಹೋಗ್ತಾನೆ. ಆದರೆ ನಮಗೆ ಅಜ್ಜಿ ಆದವರಿಗೆ ನಮ್ಗೆ ಸ್ವಲ್ಪ ಹೆದರಿಕೆ ಜಾಸ್ತಿ. ನಾವು ಅವನ ಹಿಂದೆ ಓಡ್ತಾ ಇರ್ತೀವಿ. ಬರಬೇಡಿ ಅಜ್ಜ, ಬರಬೇಡಿ ಅಮ್ಮಮ್ಮ ಅಂತಿರ್ತಾನೆ ಅವನು. ಆದರೆ ನಮಗೆ ಮನಸ್ಸು ಕೇಳೋದಿಲ್ಲ ಅಲ್ಲ. ನಮಗೂ ಒಳ್ಳೆ ಎಕ್ಸಸೈಸು, ಖುಷಿ ನಮಗೆ. ಅವನೊಟ್ಟಿಗೆ ಅವನು ಸೈಕಲ್ ಬಿಡ್ತಾ ಇರ್ತಾನೆ, ನಾವು ಅವನೊಟ್ಟಿಗೆ ಸೈಕಲ್ ಹಿಂದೆ ಓಡ್ತಾ ಇರ್ತೀವಿ. ಅವನಿಗೂ ಖುಷಿ, ನಮಗೂ ಖುಷಿ, ನಮಗೂ ಒಳ್ಳೆ ಎಕ್ಸಸೈಸ್. ಹೀಗೆ ಪಾರ್ಕಲ್ಲಿ ನಾವು ಪ್ರತಿದಿನ ಸಂಜೆನೂ ಹೀಗೆ ಕಳಿತೀವಿ. ಎಷ್ಟು ದೊಡ್ಡ ಪಾರ್ಕ್ ಅಂದರೆ, ವಾಕಿಂಗ್ ಮಾಡಿದರೆ ನಿಮಗೆ ಒಂದು 2 ರೌಂಡ್ ಮಾಡಿದರೆ ಬೇಕಾದಷ್ಟು ಸಾಕು. ಅಷ್ಟು ದೊಡ್ಡಕ್ಕಿದೆ ಪಾರ್ಕು. ಎಲ್ಲಿ ನೋಡಿದರೂ ಹಸಿರು. ನಾನು ಹೇಳ್ತಾ ಇರ್ತೀನಲ್ಲ, ಕಪ್ಪು ಕೆಂಪು ಎಲೆಯ ಮರಗಳು ನೋಡಿ, ಅಲ್ಲಿ ಹಿಂದ್ಗಡೆ ಕಾಣ್ತಾ ಇದೆ ನಿಮಗೆ. ಆ ಥರದ ಮರಗಿಡಗಳು ತುಂಬ ಇರುತ್ತೆ. ಕಾಟು ಹೂಗಳು ಏನಂತಾರೆ, ಕಾಡು ಹೂಗಳು, ಅಂಥ ಹೂಗಳು ಒಂದು ಬೆಳೆದಿರುತ್ತೆ. ಅಷ್ಟಿಷ್ಟಲ್ಲ. ಮೊಮ್ಮಗ ಏನೋ ಕತೆ ಹೇಳ್ತಾ ಇದ್ದಾನೆ, ಅವನ ಜೊತೆ ಕೂತ್ಕೊಂಡು ನಾನು ಒಂದು ಸ್ವಲ್ಪ ಹೊತ್ತು ಅದು ಇದು ಅಂತ ಮಾತಾಡಿ ಅವನ ಸೈಕಲ್ ರೈಡೆಲ್ಲ ಮುಗಿಸ್ಕೊಂಡು ಆಮೇಲೆ ಅವರಿಗೆ ಆಟ ಆಡೋಕ್ಕೆ ಸುಮಾರು ವ್ಯವಸ್ಥೆ ಇರುತ್ತೆ. ಅಲ್ಲಿ ಆಟ ಆಡ್ತಾ ಇದ್ದಾನೆ ನೋಡಿ. ತುಂಬ ಡೌನಿದೆ, ನಿಮ್ಮ ಕಾಲು ಸಿಕ್ಕಲ್ಲ. ಕಾಲು ಸಿಕ್ಕತ್ತೆ ನನಗೆ. ಸಿಕ್ಕತ್ತಾ? ನಾನು ತುಂಬ ಕಾಲಿದೆ. ಈ ಕಾಲಿ ತಗೊಂಡು ಹಂಗೆ. ಅಪ್ಪ ಭಾರಿ ಸ್ಟ್ರಾಂಗ್. ಇಲ್ಲಿ ನೋಡೋದಿತ್ತ ಹೇಗೆ ಇದು ಮಾಡೋಕ್ಕೆ. ಅಬ್ಬ, ಅಲ್ಲಿ ಹಿಡ್ಕೊಂಡು ಈ ಕಡೆ ಬರ್ಬೋದು ಅಲ್ಲ. ಇದು ದಪ್ಪ ಇದೆಯಲ್ಲ, ನೀನು ಹಿಡ್ಕೊಳ್ಳೋ ಕೈ ಸಾಕಾಗಲ್ಲ ಅದಕ್ಕೆ. ಬೇಡ. ಓಕೆ. ಈ ರೀತಿ ಮೊಮ್ಮಕ್ಕಳೊಟ್ಟಿಗೆ ನಾವು ಎಂಜಾಯ್ ಮಾಡಿದರೆ ಅಷ್ಟೇ ಜೀವನ ಖುಷಿಯಾಗಿರುತ್ತೆ ಅಲ್ವಾ. ಎಷ್ಟು ಖುಷಿ ಸಿಗುತ್ತೆ ಅಂದರೆ ಇದರಲ್ಲೆಲ್ಲ. ಅವನ ಆಟ, ಅವನದು ಇದು ಎಕ್ಸ್ಪ್ಲೈನ್ ಮಾಡ್ತಾನೆ ನಮಗೆ ಎಷ್ಟೋ ವಿಷಯಗಳು ಗೊತ್ತಿಲ್ಲ ಅಲ್ವಾ, ನಮಗೆಲ್ಲ ಅವನು ಹೇಳ್ತಾನೆ. ನೋಡಿ, ಈ ಥರ ಎಲ್ಲ ಕಡೆ ಹೂವು ಅರಳ್ಕೊಂಡಿರತ್ತೆ. ಎಲ್ಲಿ ನೋಡಿದರೂ ನಿಮಗೆ ಹಸಿರು ಹಸಿರು ಹಸಿರು. ಮನೆ ಹತ್ತಿರ ಇರುವಂಥ ಪಾರ್ಕ್ ಇದು. ತುಂಬ ಚೆನ್ನಾಗಿದೆ. ಬಣ್ಣ ಬಣ್ಣದ ಹೂಗಳು, ಕಾಡು ಹೂಗಳ ಥರ ಇರುತ್ತೆ. ಎಷ್ಟು ನೋಡಿ, ದುಂಬಿ ನೋಡಿ, ಹೂವಿಂದ ಹೂವಿಗೆ ಹಾರುವ ದುಂಬಿ ಏನನ್ನು ಹಾಡುತ್ತಿದೆ, ನೀ ಏನನ್ನು ಹಾಡುತ್ತಿದೆ. ಮಕರಂದ ಹಿರ್ಕೊಂಡು ಹಾಗೆ ನೋಡಿ. ಅಷ್ಟೊತ್ತಿಗೆ ನನಗೆ ಮೊಲ ಕಂಡುಬಿಡ್ತು ನೋಡಿ. ಮೊಲ ಎಷ್ಟು ಚೆನ್ನಾಗಿ ಕೂತಿದೆ ನೋಡಿ. ನಾವು ಹತ್ತಿರ ಹೋಗಿಬಿಟ್ರೆ ಅದು ಓಡೋಗಿಬಿಡತ್ತೆ ನೋಡಿ. ಹುಲ್ಲನ್ನೆಲ್ಲ ತಿಂತ
ಮೊಲ ನೋಡಿ ಹೇಗೆ ಹೋಗ್ತಾ ಇದೆ ನೋಡಿ. ಅದರೊಟ್ಟಿಗೆ ಸೂರ್ಯನ ಕಿರಣಗಳು ನೋಡಿ, ಆ ಕೆಂಪಾದ ಎಲೆಯ ಮರಗಳು, ಹಸಿರು ಎಲೆಯ ಮರಗಳು, ಡಾರ್ಕ್ ಹಸಿರು, ಹುಲ್ಲು ಲೈಟ್ ಹಸಿರು, ತಿಳಿ ಹಸಿರು, ಹೀಗೆ ಬಣ್ಣ 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 ಸೂರ್ಯನ ಕಿರಣಗಳು ಅದರ ಮಧ್ಯದಲ್ಲಿ ಎಷ್ಟು ಚೆಂದ ನೋಡಿ ನೋಡೋಕ್ಕೆ ಇವೆಲ್ಲ ಅಲ್ವಾ. ಹಾಗಾಗಿ ನಾನು ನಿಮಗೆ ಎಲ್ಲವನ್ನು ತೋರಿಸೋಣ. ನೀವು ಕೂತಲ್ಲೇ ನೆದರ್ಲ್ಯಾಂಡ್ಸ್ ಸುತ್ತಮುತ್ತ ಹೇಗಿದೆ, ನೆದರ್ಲ್ಯಾಂಡ್ಸ್ ಹೇಗಿದೆ ಅಂತ ತಿಳಿಬೋದು ಅಂತ ನಾನು ಮಾಡ್ತಾ ಇದ್ದೀನಿ ನೋಡಿ. ಇದು ಇನ್ನೊಂದು ಥರದ ಕಾಟು ಹೂಗಳು, ಪಿಂಕ್ ಕಲರಲ್ಲಿ, ಲೈಟ್ ಪಿಂಕ್ ಕಲರಲ್ಲಿ, ಹಾಗೆ ಯೆಲ್ಲೋ ಕಲರಲ್ಲಿ, ಹಾಗೆ ಒಂಥರ ಪರ್ಪಲ್ ಕಲರಲ್ಲಿ, ವೆರೈಟಿ ಹೂಗಳು ಆ ಥರ ಬೆಳ್ಕೊಂಡಿರುತ್ತೆ. ನನ್ನ ಲೆಕ್ಕದಲ್ಲಿ ಇವೆಲ್ಲ ಕಾಟು ಗಿಡಗಳಿರುತ್ತಲ್ಲ ಆ ಥರ ಹಬ್ಕೊಂಡು ಬಿಡ್ತಾವಲ್ಲ ತಾವಾಗಿ, ಅಥವಾ ಬೆಳೆಸಿದ್ದೋ ನನಗೆ ಗೊತ್ತಿಲ್ಲ ನೋಡಿ. ಇಲ್ಲೊಂದು ದೊಡ್ಡ ದುಂಬಿ ಆ ಥರ ಮಕರಂದ ಹೀರ್ತಾ ಹೂಗಳಲ್ಲಿ ಹಾಗೆ ಅಲ್ವಾ, ಒಂದು ಹೂವಿಂದ ಒಂದು ಹೂವಿಗೆ ಹಾರ್ತಾ ಇದೆ. ಅದನ್ನು ನಿಮಗೆ ತೋರಿಸಿದಾಗಾಯಿತು ಅಂತ ನೋಡಿ. ಎಷ್ಟು ಚೆನ್ನಾಗಿ ಅದು ಹಾರಿಕೊಂಡು ನೋಡಿ ಹೂವಿಂದ ಹೂವಿಗೆ ಹಾರ್ತಾ ಇದೆ. ಆ ಹಾಡಿಗೂ ಸರಿಯಾಗಿದೆ. ಮತ್ತು ಅವುಗಳ ಕೆಲಸ ಮಾಡ್ತಾ ಇರ್ತಾವಲ್ವಾ, ಅವು ಆಲಸಿಗಳಲ್ಲ, ಮಕರಂದ ಹೀರ್ತಾ ಹೂವಿಂದ ಹೂವಿಗೆ ಹಾರ್ತಾ ಇರ್ತವೆ. ಈಗ ಏನಂದರೆ ಫ್ರೆಂಡ್ಸ್, ಇಲ್ಲಿ ಹಗಲು ತುಂಬ ದೊಡ್ಡದು, ರಾತ್ರಿ ತುಂಬ ಚಿಕ್ಕದು. ಹಗಲು ರಾತ್ರಿ 11 ಗಂಟೆವರೆಗೂ ಬೆಳಕಿರುತ್ತೆ. ಈಗ ಬೆಳಿಗ್ಗೆ 4:15ಗೆಲ್ಲ ಬೆಳಕಾಗಿ ಬಿಡುತ್ತೆ. ಈಗ ಇಂಡಿಯನ್ ಟೈಮು 10 ಗಂಟೆ 8 ನಿಮಿಷ ಆಯಿತಾ. ಇಲ್ಲಿ ಟೈಮು 6:35. ಇನ್ನು ಪೂರ್ತಿ ಬಿಸಿಲಿದೆ. ರಾತ್ರಿ 10:30 ಆದರೂ ಫುಲ್ ಬೆಳಕಿರುತ್ತೆ. ನಾವು ಮೊಮ್ಮಗನ್ನ ಪಾರ್ಕಿಗೆ ಕರ್ಕೊಂಡು ಹೋಗಿ ಸೈಕಲ್ಲೆಲ್ಲ ಅವನು ಆಟ ಆಡ್ದ, ಹಾಗೆ ಪಾರ್ಕಲ್ಲೆಲ್ಲ ಆಟ ಆಡಿಸಿ ಮನೆ ಪಕ್ಕನೇ ಇದೆ. ಮನೆಯಿಂದ ಒಂದು 100 ಮೀಟರ್ಸು ಇಲ್ಲ. ಈಗ ಮೊಮ್ಮಗನ ಕರ್ಕೊಂಡು ವಾಪಸ್ ಮನೆಗೆ ಬರ್ತಾ ಇದ್ದೀವಿ ನಾವು. ಮನೆಗೆ ಬಂದು ನಾನು ನಿಮಗೆ ರಾತ್ರಿ ತೋರಿಸ್ತೀನಿ. ಎಷ್ಟೊತ್ತಾದರೂ ಕತ್ಲೆ ಆಗಲ್ಲ, ಅದೆಲ್ಲ ವಿಷಯನ ನಾನು ನಿಮ್ಗೆ ತೋರಿಸ್ತೀನಿ. ಆಮೇಲೆ ಮುಂದಿನ ವೀಡಿಯೋದಲ್ಲಿ ರೋಡ್ಸ್ ಹೇಗಿರುತ್ತೆ, ಇಲ್ಲಿದು ಏನು ಎತ್ತ ಎಲ್ಲದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ, ಕಣ್ಣು ಸಾಲದು. ಫ್ರೆಂಡ್ಸ್ ನೋಡಿ, ಈಗ ಹೇಗಿದೆ ವಾತಾವರಣ ನೋಡಿ. ಬಿಸಿಲು ಇದೆ. ಇನ್ನು ಇಲ್ಲಿ ಗಂಟೆ ಎಷ್ಟು ಗೊತ್ತಾ? 8:15 ಗಂಟೆ ರಾತ್ರಿ. ಇಂಡಿಯನ್ ಟೈಮ್ ನೋಡಿ 11:45, 11:48. ಇಂಡಿಯಾದಲ್ಲಿ 11:48, ಇಲ್ಲಿ 8:15 ಗಂಟೆ. ಇನ್ನು ಯಾವ ಥರ ಬೆಳಕಿದೆ ನೋಡಿ. ಆಕಾಶ ನೋಡಿ ಎಲ್ಲ ಹೇಗಿದೆ ನೋಡಿ. ಫುಲ್ ಬೆಳಕು. 10:30 ಆದರೂ ಕತ್ಲೆ ಆಗಲ್ಲ ಈಗ, ಅಷ್ಟು ಬೆಳಕಿರುತ್ತೆ. ಹಾಗೆ ನನ್ನ ಮಗಳ ಮನೆಯ ಬ್ಯಾಕ್ ಯಾರ್ಡ್ ತೋರಿಸ್ತಾ ಹೋಗ್ತೀನಿ ನಿಮಗೆ. ನೋಡಿ ಇದು ಹೊರಗಡೆ ಬರೋಕ್ಕೆ ಡೋರು. ಹೇಗೆ ಕಾಣುತ್ತೆ ಬ್ಯಾಕ್ ಯಾರ್ಡು ತೋರಿಸ್ತೀನಿ ನೋಡಿ. ಇದು ಪೂರ್ತಿ ಬ್ಯಾಕ್ ಯಾರ್ಡು. ಇಲ್ಲಿ ಅಳಿಯನ ಬೈಕ್ ಇದೆ. ಇಲ್ಲಿ ಸಮ್ಮರಲ್ಲಿ ಕೂರಕ್ಕೆ ಸೋಫಾ ಇದೆ. ಮಳೆ ಬರುತ್ತೆ ಅಂತ ಕವರ್ ಮಾಡಿ ಇಟ್ಟಿದ್ದೀವಿ. ಈ ಕಡೆ ಸುಮ್ಮನೆ ಬಿಸಿಲಲ್ಲಿ ಇಲ್ಲಿ ಕೂತು ಟೀ ಕಾಫಿ ಎಲ್ಲ ಕುಡಿಯೋಕ್ಕೆ ಟೇಬಲ್ ಇದೆ. ಈ ಥರ ನೋಡಿ, ಗಿಡದಲ್ಲೇ ಕಾಂಪೌಂಡ್ ಮಾಡಿರ್ತಾರೆ ಈ ಥರ. ಒಂದು ಸೈಡಲ್ಲಿ ಕಾಂಪೌಂಡ್ ವಾಲ್ ಇದೆ. ಹಾಗೆ ಗಿಡ ನೋಡಿ, ಇದು 3 months ಫ್ಲವರ್ ಅಂತೀವಲ್ಲ, ನಮ್ಮ ಕಡೆ ಕಲರ್ ಚೇಂಜ್ ಮಾಡುತ್ತಲ್ಲ ಈ ಫ್ಲವರು ನೋಡಿ. 3 months ಫ್ಲವರ್. ಈ ರೋಸ್ ನೋಡಿ ಚೆನ್ನಾಗಿದೆ ಅಲ್ಲ. ಕಡೆ ಇನ್ನೊಂದು ಗ್ಯಾರೇಜ್ ಇದೆ. ಡಿಟೇಲ್ ಎಲ್ಲ ಹೋಮ್ ಟೂರ್ ಮಾಡಿದವಾಗ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇನ್ನೊಂದು ಸರ್ತಿ. ಆಲಿವ್ಸ್ ಅಂತೆ, ಇದು ಆಲಿವ್ ಪ್ಲ್ಯಾಂಟ್ ಅಂತೆ. ಥರ ಬ್ಯಾಕ್ ಯಾರ್ಡ್ ಇದೆ ಮನೆಯದು. ನಾವಿಲ್ಲೇ ಬ್ಯಾಕ್ ಯಾರ್ಡಲ್ಲೇ ಒಂದಷ್ಟು ವಾಕಿಂಗ್ ಮಾಡ್ತಾ ಇರ್ತೀವಿ ಬೆಳಿಗ್ಗೆ ಸಂಜೆ. ಆಮೇಲೆ ಪಾರ್ಕಿಗೂ ಹೋಗ್ತಾ ಇರ್ತೀವಿ ವಾಕಿಂಗ್ ಮಾಡೋಕ್ಕೆ. ಹಕ್ಕಿಗಳೆಲ್ಲ ಮರಳಿ ಗೂಡಿಗೆ ಹೋಗ್ತಾ ಇದ್ದಾವೆ ನೋಡಿ. ಫ್ರೆಂಡ್ಸ್ ನೋಡಿ, ಇಂಡಿಯಾದಲ್ಲಿ 1 ಗಂಟೆ 28 ನಿಮಿಷ, ಮಧ್ಯರಾತ್ರಿ 1 ಗಂಟೆ 28 ನಿಮಿಷ. ಇಲ್ಲಿ 10 ಗಂಟೆಗೆ 2 ನಿಮಿಷ ಇದೆ. 10 ಗಂಟೆ ಅಂತ ಲೆಕ್ಕ ಇಟ್ಕೊಳ್ಳಿ ರಾತ್ರಿ. ನೋಡಿ ಇನ್ನು ಹೇಗಿದೆ 10 ಗಂಟೆಗೆ ಅಂತ. ಇನ್ನೂ ಕತ್ಲೆ ಆಗಲಿಲ್ಲ ನೋಡಿದ್ರಾ, ಇನ್ನೂ ಬೆಳಕಿದೆ. ರಾತ್ರಿ ಆಗೋದು ತುಂಬ ಲೇಟು.
ಇಷ್ಟು ಲೇಟಾಗಿ ರಾತ್ರಿ ಆಗೋದು ನೋಡಿದ್ದೀರಾ? ಕೇಳಿದ್ದೀವಿ ನಾವು ಹಿಂದೆ ನಾರ್ವೆಯಲ್ಲಿ ಎಲ್ಲ ಹೀಗೆ ಹಗಲೇ ಇರುತ್ತೆ 6 ತಿಂಗಳು ಅಂತೆಲ್ಲ ಓದಿದ್ದೀವಿ ಅಲ್ವಾ? ಈ ಥರ ಹಗಲೇ ಇರುತ್ತೆ ಜಾಸ್ತಿ, ಸಣ್ಣ ರಾತ್ರಿ. ಈ ಸಮ್ಮರ್ ಟೈಮಲ್ಲಿ ನೆದರ್ಲ್ಯಾಂಡ್ಸಲ್ಲೂ ಹಾಗೆ ಇರುತ್ತೆ. ಇಷ್ಟು ಹೇಳ್ತಾ ಮುಂದೆ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ ಸಿಗ್ತಾ ಇರೋಣ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಎಲ್ಲರಿಗೂ. ನಮಸ್ತೆ.